ಓಕೆ, ಗಿಲ್ಲಿಯವರೇ, ಫಿನಾಲೆಯಲ್ಲಿ ನೀವು ಮತ್ತೆ ರಕ್ಷಿತಾ ಅಕ್ಕಪಕ್ಕ ನಿಂತಿರ್ತೀರಾ, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಇತ್ತಾ ನೀವೇ ಗೆಲ್ತೀರಾ ಅಂತ, ಇಲ್ಲ ರಕ್ಷಿತಾ ಗೆಲ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇತ್ತಾ? ಯಾಕಂದ್ರೆ ಇಬ್ರಿಗೂ ಪಾಪ್ಯುಲಾರಿಟಿ ಹಂಗೆ ಇತ್ತು. ಫಿನಾಲೆ ಬಂದಾಗ ಅದೇ ನನಗೆ ಭಯ ಆಗೋಗಿದ್ದು. ಅಯ್ಯೋ ಏನಾಯ್ತದೋ ಏನೋ ಆ ಭಯ ಅಂತೂ ಇದ್ದೇ ಇರ್ತದಲ್ವಾ. ಈಗ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೋನೆ ಇದ್ದಿದ್ದು. ಆಮೇಲೆ ಸುದೀಪಣ್ಣ ಬರೋ ತಮಾಷೆಗೆ ಹೇಳಿದ್ರು, ಅದು ಎಲ್ಲೋ ಸೀರಿಯಸ್ ಆಗ್ಬಿಡೋದು ಅಂತ ನನಗೆ ಭಯ. ಒಂದ್ಸಲ ಕೇಳ್ತಾರೆ, ಈಗ ರಕ್ಷಿತಾ ಮತ್ತೆ ಗಿಲ್ಲಿ ಹೆಸರು ಕರಿತೀನಿ, ಸುಮ್ನೆ ಒಂದು ಟೆಸ್ಟ್ ಮಾಡೋಣ, ಯಾರ ಹೆಸರಿಗೆ ಜಾಸ್ತಿ ಓ ಅಂತ ಕೂಗ್ತೀರಿ ಅವ್ರು ವಿನ್ ಅಂತ ಸುಮ್ನೆ ಒಂದು ಚೆಕ್ ಮಾಡೋಣ ಅಂತ ಹೇಳ್ತಾರೆ. ರಕ್ಷಿತಾ ಹೆಸರು ಕೂಗ್ತಾರೆ ಓ ಅಂತ, ನನ್ನ ಹೆಸರು ಒಂದು ಸ್ವಲ್ಪ ಜಾಸ್ತಿ ಕೂಗ್ತಾರೆ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಂಡಿರಿ, ಇದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಶೋ ಅಂತ. ನನಗೆ ನಿಜವಾಗ್ಲೂ ಇಲ್ಲಿ ಶ್ರುತಿ ಮೇಡಮ್ ಹೇಳ್ತಾರೆ, ಎದೆ ಬಡ್ಕತ್ತಿರ ಕಿವಿ ಕೇಳಿಸ್ತಾ ಇರ್ತದೆ ಮೂಮೆಂಟ್. ನನಗೆ ಅವಾಗ ಅನ್ಸಿಲ್ಲ, ಅಲ್ಲಿ ಎದೆ ಬಡಿತಿರೋದ್ರಲ್ಲಿ ಕಿವಿಗೆ ಇದು ಡಗ್ 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 ಅಂತ ಇಲ್ಲಿ ಆಟ ಇಲ್ಲಿರೋ ತರ ಫೀಲ್ ಆಯ್ತಾಯ್ತು ನನಗೆ.